ಕಳೆದ ಬಾರಿ ಮಂಡ್ಯದ ಲೋಕಸಭಾ ಚುನಾವಣೆ ಇಡೀ ದೇಶ ಈ ಮಂಡ್ಯದ ಚುನಾವಣೆಯತ್ತ ದೃಷ್ಟಿಯನ್ನು ನೆಟ್ಟಿತ್ತು. ಅದಕ್ಕೆ ಕಾರಣ ಸುಮಲತಾ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಮಧ್ಯದ ಸ್ಪರ್ಧೆಯ ಕಾರಣಕ್ಕೆ. ಇವತ್ತು ಬಿಜೆಪಿ ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದಾವೆ. ಬಿಜೆಪಿಯ ಜೊತೆಗೆ ಸುಮಲತಾ ಇದ್ದಾರೆ, JDSನಲ್ಲಿ ಆಬ್ವಿಯಸ್ಲಿ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಈಗ ಅವರ ಮಧ್ಯೆ ಸ್ಪರ್ಧೆ ಇಲ್ಲ, ಆದರೆ ಟಿಕೆಟನ್ನು ಕ್ಷೇತ್ರವನ್ನು ಯಾರು ಗಿಟ್ಟಿಸಿಕೊಳ್ಳಬೇಕು ಅನ್ನೋ ಸ್ಪರ್ಧೆ ಇದೆ. ಈಗ ಮಂಡ್ಯ ಲೋಕಸಭಾ ಟಿಕೆಟ್ನ ಬಗ್ಗೆ ಬಿಜೆಪಿ ಹೈಕಮಾಂಡ್ನಿಂದ ನಿರ್ಧಾರ ಮಾಡಿದೆ. ಯಾರಿಗೆ ಟಿಕೆಟ್ ಕೊಡಬೇಕು, ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕ್ಷೇತ್ರದ ಹಂಚಿಕೆಯನ್ನು JDSಗೆ ಕೊಡಬೇಕಾ ಅಥವಾ ಬಿಜೆಪಿಯಲ್ಲೇ ಇಟ್ಕೊಳ್ಬೇಕಾ ಅನ್ನೋದ್ರ ಬಗ್ಗೆ ನಿರ್ಧಾರವನ್ನು ಬಿಜೆಪಿ ಹೈಕಮಾಂಡ್ ಮಾಡಿದೆ. ಹಾಲಿ ಸಂಸದೆ ಸುಮಲತಾಗೆ ಈ ಬಾರಿ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ನಿರ್ಧರಿಸಿದೆ ಅನ್ನುವ ಮಾಹಿತಿ ದೆಹಲಿಯ ಹೈಕಮಾಂಡ್ ಮೂಲಗಳಿಂದ ಸುವರ್ಣ ನ್ಯೂಸ್ಗೆ ಸಿಗ್ತಾ ಇದೆ. ಸುಮಲತಾ ಅವರನ್ನೇ ಈ ಬಾರಿಯೂ ಸ್ಪರ್ಧೆಗಿಳಿಸಬೇಕು ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆ. ನರೇಂದ್ರ ಮೋದಿ, ಅಮಿತ್ ಶಾ, JP ನಡ್ಡಾ ಈ ಮೂವರೂ ನಾಯಕರು ಒಂದೇ ನಿರ್ಧಾರವನ್ನ ಮಾಡಿದ್ದಾರೆ. ಅದು ಮಂಡ್ಯದಿಂದ ಸುಮಲತಾ ಅವರನ್ನೇ ಬಿಜೆಪಿ ಟಿಕೆಟ್ನಿಂದ ಕಣಕ್ಕಿಳಿಸುವಂತಹ ನಿರ್ಧಾರವನ್ನ ಈ ಮೂವರು ಬಿಜೆಪಿಯ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ. ಸುಮಲತಾಗೆ ಟಿಕೆಟ್ ಅನ್ನು ಕೊಟ್ಟರೆ ಮಂಡ್ಯದಿಂದ ಗೆಲುವು ಸುಲಭ ಅನ್ನುವ ಲೆಕ್ಕಾಚಾರ ಬಿಜೆಪಿ ಹೈಕಮಾಂಡ್ನದ್ದು. ಈಗಾಗಲೇ JDS ಅನ್ನ ಮನವೊಲಿಸೋದಕ್ಕೆ ಹೈಕಮಾಂಡ್ ಮಟ್ಟದಲ್ಲಿ ಚಿಂತನೆ ನಡೆದಿದೆ. ದೇವೇಗೌಡರಿಗೆ ಈಗಾಗಲೇ ಸೂಚ್ಯವಾಗಿ ಬಿಜೆಪಿಯ ಹೈಕಮಾಂಡ್ ನಾಯಕರು ಮಂಡ್ಯದ ಟಿಕೆಟ್ ಅನ್ನ ಬಿಜೆಪಿಗೆ ಕೊಡ್ತೀವಿ ಅಥವಾ ಬಿಜೆಪಿಗೆ ಕೊಡ್ತೀವಿ, ಸುಮಲತಾ ಅವರಿಗೆ ಕೊಡ್ತೀವಿ ಅಂತ ಈಗಾಗಲೇ ದೇವೇಗೌಡರಿಗೆ ಬಿಜೆಪಿಯ ನಾಯಕರುಗಳು ಸೂಚ್ಯವಾಗಿ ತಿಳಿಸಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಂಡ್ಯದ ಟಿಕೆಟ್ ಅನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಬಾರದು ಅನ್ನುವ ಚಿಂತನೆ ಬಿಜೆಪಿಯ ನಾಯಕರದ್ದು. ಶೀಘ್ರದಲ್ಲೇ ಈ ಸಂಬಂಧ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇತ್ತೀಚೆಗೆ ಸುಮಲತಾ ದೆಹಲಿಯಲ್ಲಿ ಅಮಿತ್ ಶಾ, JP ನಡ್ಡಾ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಮೂವರನ್ನೂ ಭೇಟಿಯಾಗಿ ಮಂಡ್ಯದ ಟಿಕೆಟ್ ವಿಷಯವಾಗಿ ಮಾತುಕತೆಯನ್ನು ನಡೆಸಿದ್ರು. ನಮಗೆ ಟಿಕೆಟ್ ಅನ್ನು ಕೊಡಿ ಅನ್ನುವ ಬೇಡಿಕೆಯನ್ನು ಮುಂದಿಟ್ಟಿದ್ರು. ಈಗ ಆ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ಗೆ ಸಿಕ್ಕಂತಹ ಮಾಹಿತಿಯ ಪ್ರಕಾರ ಬಿಜೆಪಿಯ ಹೈಕಮಾಂಡ್ ಮಂಡ್ಯ ಲೋಕಸಭಾ ಕ್ಷೇತ್ರದ ಟಿಕೆಟ್ ಅನ್ನ ಸುಮಲತಾ ಅವರಿಗೆ ನೀಡೋದಕ್ಕೆ ನಿರ್ಧಾರವನ್ನ ಮಾಡಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಯಾವಾಗ ಕ್ಷೇತ್ರ ಹಂಚಿಕೆ ಘೋಷಣೆಯಾಗುತ್ತೆ ಮತ್ತು ಬಿಜೆಪಿಯ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ, ಆ ಸಂದರ್ಭದಲ್ಲಿ ಸುಮಲತಾ ಅವರ ಹೆಸರನ್ನ ಮೊದಲ ಪಟ್ಟಿಯಲ್ಲಿ ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ. ಈವರೆಗೆ ಸುಮಲತಾಗೆ ಟಿಕೆಟ್ ಕೊಡ್ತಾರಾ ಕೊಡಲ್ವಾ, ಅಥವಾ ಮಂಡ್ಯದ ಕ್ಷೇತ್ರವನ್ನ ಬಿಜೆಪಿ ಇಟ್ಕೊಳ್ಳುತ್ತಾ ಅಥವಾ JDSಗೆ ಬಿಟ್ಟುಕೊಡುತ್ತಾ, ಈ ಬಗ್ಗೆ 50-50 ಸಾಧ್ಯತೆಗಳಿದ್ವು. ಈಗ ಬಿಜೆಪಿ ಹೈಕಮಾಂಡ್ ಒಂದು ನಿರ್ಧಾರವನ್ನ ಮಾಡಿದೆ. ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬಿಜೆಪಿಯಲ್ಲೇ ಉಳಿಸಿಕೊಳ್ಬೇಕು ಅನ್ನುವ ನಿರ್ಧಾರ ಆಗಿದೆ. ಆ ಕ್ಷೇತ್ರಕ್ಕೆ ಸುಮಲತಾ ಅವರನ್ನ ಕಣಕ್ಕಿಳಿಸುವಂತಹ ನಿರ್ಧಾರವನ್ನ ಮಾಡಿದೆ. ಸುಮಲತಾ ಕಳೆದ ಬಾರಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾಗಿದ್ದರು, ಪಕ್ಷೇತರವಾಗಿ ಸ್ಪರ್ಧೆಯನ್ನು ಮಾಡಿದ್ವು. ಬಿಜೆಪಿಯ ಜೊತೆಗೆ ಕಾಂಗ್ರೆಸ್ನಲ್ಲಿ ಬಂಡಾಯವಿದ್ದಿದ್ದ ಅನೇಕ ಸ್ಥಳೀಯ ಕಾಂಗ್ರೆಸ್ಸಿಗರು ಸುಮಲತಾ ಅವರನ್ನು ಬೆಂಬಲಿಸಿದ್ರು. 2019 ಲೋಕಸಭಾ ಚುನಾವಣೆಯಲ್ಲಿ ಅಂತಿಮವಾಗಿ ನಿಖಿಲ್ ಕುಮಾರಸ್ವಾಮಿ ಸೋತಿದ್ರು, ಸುಮಲತಾ ಗೆದ್ದಿದ್ರು. ಹಾಲಿ CM ಆಗಿದ್ರು ಅವತ್ತು ಕುಮಾರಸ್ವಾಮಿ. ಅವರ ಮಗ ಚುನಾವಣೆಯಲ್ಲಿ ಸೋಲನ್ನು ಕಾಣಬೇಕಾಯಿತು. ಈಗ ಮತ್ತೊಮ್ಮೆ ಸುಮಲತಾಗೆ ಟಿಕೆಟ್ ಕೊಡುವಂತಹ ನಿರ್ಧಾರವನ್ನು ಬಿಜೆಪಿಯ ಟಿಕೆಟ್ನಿಂದ ಈ ಬಾರಿ ಸುಮಲತಾ ಸ್ಪರ್ಧಿಸಲಿದ್ದಾರೆ. ಎಲ್ಲವೂ ಅಂದುಕೊಂಡಂತೆ ಆದರೆ ಈಗ ಹೈಕಮಾಂಡ್ ಮಾಡಿರುವಂತಹ ನಿರ್ಧಾರ ಲೋಕಸಭಾ ಚುನಾವಣೆಯವರೆಗೂ ಇದೇ ನಿರ್ಧಾರ ಇದ್ದರೆ ಡೆಫಿನೆಟ್ಲಿ ಸುಮಲತಾ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಇತ್ತೀಚೆಗಷ್ಟೇ ಮೂವರು ನಾಯಕರನ್ನು ಭೇಟಿಯಾಗಿದ್ದರು, JP ನಡ್ಡಾ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ. ಈಗ ಟಿಕೆಟ್ ಸುಮಲತಾ ಅವರಿಗೆ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಒಂದು BL ಸಂತೋಷ್ ಅವರನ್ನು ಭೇಟಿಯಾಗಿದ್ದರು, ಅದರ ಫೋಟೋ ಕೂಡ ನೋಡ್ತಾ ಇದ್ದೀರಿ. ಬಿಜೆಪಿಯ 4 ಹಿರಿಯ ನಾಯಕರು BL ಸಂತೋಷ್ ಅವರನ್ನು ಒಳಗೊಂಡಂತೆ
JP ನಡ್ಡಾ, ಅಮಿತ್ ಶಾ ಮತ್ತು ನರೇಂದ್ರ ಮೋದಿ 4 ಹಿರಿಯ ನಾಯಕರನ್ನ ಭೇಟಿಯಾಗಿ ಮಂಡ್ಯದ ಟಿಕೆಟ್ ಅನ್ನು ತಮಗೆ ಕೊಡಬೇಕು ಅನ್ನುವ ಮನವಿಯನ್ನು ಮಾಡಿಕೊಂಡಿದ್ರು. ಆ ಮನವಿಗೆ ಪುರಸ್ಕಾರ ಸಿಕ್ಕಂತೆ ಕಾಣ್ತಿದೆ. ಈಗ ಯಾಕೆ ಮಂಡ್ಯದ ಟಿಕೆಟ್ ಅನ್ನ ಸುಮಲತಾಗೆ ಕೊಡುವಂತಹ ನಿರ್ಧಾರ ಮಾಡಿದೆ ಬಿಜೆಪಿ ಅನ್ನುವ ಪ್ರಶ್ನೆ ಬಂದಾಗ, ಸುಮಲತಾ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಒಳ್ಳೆಯ ಅಭಿಪ್ರಾಯ ಇದೆ. ಪ್ರಧಾನಿ ನರೇಂದ್ರ ಮೋದಿಯನ್ನ ಆಗಿಂದಾಗೆ ಭೇಟಿಯಾಗ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನರೇಂದ್ರ ಮೋದಿಯಿಂದ ಸಹಕಾರವನ್ನು ಪಡಿತಾ ಇರ್ತಾರೆ. ಮತ್ತು ಸಂಸತ್ನಲ್ಲಿ ಹಲವು ವಿಷಯಗಳು ಬಂದಾಗ, ಕಾನೂನುಗಳು ಬಂದಾಗ ಬಿಜೆಪಿಯ ಪರವಾಗಿ ಮತ ಚಲಾಯಿಸಿದ್ದಾರೆ. ಆ ಕಾರಣಕ್ಕಾಗಿ ಸುಮಲತಾ ಪರವಾಗಿ ಬಿಜೆಪಿಯ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯವಿದೆ. ಆ ಕಾರಣಕ್ಕೆ ಸುಮಲತಾ ಅವರಿಗೆ ಟಿಕೆಟ್ ಕೊಡುವಂತಹ ನಿರ್ಧಾರ ಆಗಿದೆ ಅನ್ನುವಂತಹ ಮಾಹಿತಿಗಳಿವೆ. ಇದರ ಜೊತೆಗೆ JDSನ ಅಭ್ಯರ್ಥಿಯ ಬದಲಾಗಿ ಸುಮಲತಾ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದರೆ ಗೆಲ್ಲುವ ಸಾಧ್ಯತೆ ಹೆಚ್ಚಿರುತ್ತೆ ಅಂತ ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳುತ್ತಿದೆ ಅನ್ನುವ ಮಾಹಿತಿ ಇದೆ. ಬಿಜೆಪಿ ರಾಜ್ಯದ 28 ಕ್ಷೇತ್ರಗಳಲ್ಲಿ ಆಂತರಿಕವಾಗಿ ಸಮೀಕ್ಷೆ ಮಾಡ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕಿಳಿಸಿದರೆ ಗೆಲ್ಲಬಹುದು ಅಂತ. ಆ ರೀತಿಯ ಸರ್ವೆ ಮಂಡ್ಯದಲ್ಲೂ ನಡೆಸಲಾಗಿದೆ. JDSನ ಅಭ್ಯರ್ಥಿಯ ಬದಲಾಗಿ ಮಂಡ್ಯದಿಂದ ಸುಮಲತಾ ಅವರನ್ನು ಕಣಕ್ಕಿಳಿಸಿದರೆ ಬಿಜೆಪಿ ಗೆಲ್ಲುವ ಸಾಧ್ಯತೆ ಹೆಚ್ಚು ಅನ್ನುವಂತಹ ವರದಿ ಆ ಸಮೀಕ್ಷೆಯಲ್ಲಿ ಬಂದಿದೆ. ಇದರ ಜೊತೆಗೆ ಸುಮಲತಾ ಅವರಿಗೆ ಬಿಜೆಪಿ ಮತ್ತು JDSನ ಮೈತ್ರಿ ಆಗುವುದಕ್ಕೆ ಮೊದಲೇ ಬಿಜೆಪಿ ಹೈಕಮಾಂಡ್ ಟಿಕೆಟ್ನ ಭರವಸೆ ನೀಡಿತ್ತು ಅನ್ನುವಂತಹ ಮಾಹಿತಿ ಇದೆ. ಆ ಕಾರಣಕ್ಕೆ ಒಂದು ಬಾರಿ ಮಾತನ್ನು ಕೊಡಲಾಗಿದೆ, ಭರವಸೆಯನ್ನು ಕೊಡಲಾಗಿದೆ. ಆ ಕಾರಣಕ್ಕಾಗಿ ಸುಮಲತಾಗೆ ಟಿಕೆಟ್ ಅನ್ನುವ ನಿರ್ಧಾರಕ್ಕೆ ಹೈಕಮಾಂಡ್ ಬಂದಂತಿದೆ. ಯಾಕಂದರೆ ಸುಮಲತಾ ಪಕ್ಷೇತರರಾಗಿ ಗೆದ್ದಿದ್ರೂ ಕೂಡ ಹಲವು ವಿಷಯಗಳಲ್ಲಿ ಬಿಜೆಪಿಯನ್ನು ಬೆಂಬಲಿಸಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯನ್ನು ಬೆಂಬಲಿಸಿದ್ದು. ಆದರೆ ತಾಂತ್ರಿಕ ಕಾರಣಗಳಿಂದ ಸುಮಲತಾ ಬಿಜೆಪಿಯನ್ನು ಸೇರೋದಕ್ಕೆ ಅವಕಾಶವಿಲ್ಲ. ಪಕ್ಷೇತರರಾಗಿ ಸ್ಪರ್ಧೆ ಮಾಡಿ ಸಂಸದೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಯಾವುದಾದ್ರೂ ಪಕ್ಷವನ್ನು ಸೇರಬೇಕು ಅಂದರೆ ಸಂಸದೆಯಾದ ಮೊದಲ 6 ತಿಂಗಳಲ್ಲಿ ನಿರ್ಧಾರ ಮಾಡಬೇಕು. ಆ ನಂತರ ನಿರ್ಧಾರ ಮಾಡುವ ಅವಕಾಶ ಕಾನೂನಿನಲ್ಲಿಲ್ಲ. ಆ ಕಾರಣದಿಂದ ಬಿಜೆಪಿಗೆ ಬೆಂಬಲವನ್ನು ಕೊಟ್ಟು ಬಿಜೆಪಿ ಮೈತ್ರಿಕೂಟದ ಭಾಗವಾಗಿದ್ದಾರೆ. ಬಿಜೆಪಿಯನ್ನು ಈ ಚುನಾವಣೆಯ ಸಂದರ್ಭದಲ್ಲಿ ಸೇರುವಂತಹ ಸಾಧ್ಯತೆಗಳಿದ್ದಾವೆ. ಮೊದಲೇ ಭರವಸೆಯನ್ನು ಕೊಡಲಾಗಿತ್ತು. ಆ ಕಾರಣದಿಂದ ಆ ಭರವಸೆಯ ಮಾತನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರು ಈ ನಿರ್ಧಾರ ಮಾಡಿದ್ದಾರೆ ಅಂತ. ಮತ್ತೊಂದು ಕಾರಣ, ಮಂಡ್ಯದಲ್ಲಿ ಸುಮಲತಾಗೆ ಟಿಕೆಟ್ ನಿರಾಕರಣೆ ಮಾಡಿದರೆ ಅಲ್ಲಿ ಕಾಂಗ್ರೆಸ್ಗೆ ಅನುಕೂಲವಾಗಬಹುದು ಅನ್ನುವಂತಹ ವರದಿಗಳಿದ್ದಾವೆ. ಸುಮಲತಾಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರೆ, ಅಥವಾ ಸುಮಲತಾಗೆ ಟಿಕೆಟ್ ಕೊಡದೆ ಆ ಕ್ಷೇತ್ರವನ್ನು ಬೇರೆ JDSಗೆ ಹಂಚಿಕೆ ಮಾಡಿ ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಹಿನ್ನಡೆಯಾಗ್ಬೋದು, ಕಾಂಗ್ರೆಸ್ಗೆ ಅನುಕೂಲವಾಗ್ಬೋದು ಅನ್ನುವಂತಹ ವಿಚಾರ. ಮತ್ತೊಂದು, ಮಂಡ್ಯದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬಿಜೆಪಿಯ ಸಂಘಟನೆ ಬಲವಾಗಿದೆ. ಅದು ಸುಮಲತಾ ಅವರು ಬಂದ ಕಾರಣದಿಂದಾಗಿ ಆ ಸಂಘಟನೆಯ ಬಲ ಇನ್ನಷ್ಟು ಹೆಚ್ಚಾಗಿದೆ. ನಾನು ಅದಕ್ಕೊಂದಷ್ಟು ಉದಾಹರಣೆಗಳನ್ನು ಕೊಡ್ತೀನಿ. ಉದಾಹರಣೆಗೆ, ಕಳೆದ ವಿಧಾನಸಭಾ ಚುನಾವಣೆ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿಯ ಓಟು 42,306. 2023ರ ಚುನಾವಣೆಯಲ್ಲಿ 42,000 ಮತಗಳನ್ನು ಬಿಜೆಪಿ ಪಡೆದಿದ್ದರೆ 2018ರಲ್ಲಿ 11,000 ಮತ, 2013ರಲ್ಲಿ 2,400 ಮತ. 2013ರಿಂದ 2023ಕ್ಕೆ 40,000 ಮತಗಳು ಜಾಸ್ತಿಯಾಗಿದೆ. ಇದು ಶ್ರೀರಂಗಪಟ್ಟಣದ್ದು. KR ಪೇಟೆಯಲ್ಲಿ 38,000 ಮತಗಳು ಬಂದಿದ್ದಾವೆ. ಕಳೆದ ಬಾರಿ 2013ರಲ್ಲಿ 2,500 ಇದ್ದರೆ 2018ರಲ್ಲಿ 9,800 ಇತ್ತು. ಈ ಬಾರಿ ಅದು 38,000 ಆಗಿದೆ. ಇನ್ನು ಮಂಡ್ಯ 30,661 ಮತಗಳು ಬಿಜೆಪಿಗೆ ಬಂದಿತ್ತು 2023ರ ವಿಧಾನಸಭಾ ಚುನಾವಣೆಯಲ್ಲಿ. ಈ ಹಿಂದಿನ ಚುನಾವಣೆಗಳಿಗೋದ್ರೆ ಆ ಸಂಖ್ಯೆ ಕಡಿಮೆ ಇತ್ತು, 2,500 2013ರಲ್ಲಿದ್ದರೆ 2019ರಲ್ಲಿ 9,800 ಇತ್ತು. 2018ರಲ್ಲಿ 32,000 ಇತ್ತು, 2023ರಲ್ಲಿ 30,000 ಇದೆ. ಮಂಡ್ಯದಲ್ಲಿ ಮಾತ್ರ ಬಿಜೆಪಿಯ ಸಂಘಟನೆ ಸ್ವಲ್ಪ ಇತ್ತು, ಅದು ಮುಂದುವರೆದುಕೊಂಡು ಬಂದಿದೆ. ಮದ್ದೂರಿನಲ್ಲಿ 2023ರ ಚುನಾವಣೆಯಲ್ಲಿ 29,000 ಮತಗಳನ್ನು ಬಿಜೆಪಿಯ ಪಡೆದಿದ್ದರೆ ಹಿಂದಿನ ಚುನಾವಣೆಯಲ್ಲಿ 1,500 ಮತಗಳನ್ನು ಅಷ್ಟೇ ಪಡೆದಿತ್ತು. ಇನ್ನು ಮಳವಳ್ಳಿ 1,600 ಮತ 2013ರಲ್ಲಿ, 2018ರಲ್ಲಿ 10,000 ಮತ,
2023ರಲ್ಲಿ 25,000 ಮತ. ಮೇಲ್ಕೋಟೆ ಮತ್ತು ನಾಗಮಂಗಲದಲ್ಲಿ ಅಷ್ಟೇನೂ ಹೆಚ್ಚು ಬದಲಾವಣೆ ಆಗದೇ ಇದ್ದರೂ ಕೂಡ 800,000 ಹೋಟೆಲ್ ಮತಗಳ ಬದಲಾಗಿ 6,500 7,000ದಷ್ಟು ಮತಗಳು ಬಂದಿದ್ದಾವೆ. ಆ ಕಾರಣದಿಂದಾಗಿ ಸುಮಲತಾ ಬಂದ ಮೇಲೆ BJP ಮಂಡ್ಯದಲ್ಲಿ ತನ್ನ ಸಂಘಟನೆಯನ್ನು ಬಲಪಡಿಸಿಕೊಳ್ತಾ ಬರ್ತಾ ಇದೆ. ಆ ಕಾರಣದಿಂದಾಗಿ ಟಿಕೆಟನ್ನು ಸುಮಲತಾ ಅವರಿಗೆ ಕೊಟ್ಟರೆ BJP ಗೆಲ್ಲುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಅಂತ. ಇತ್ತೀಚೆಗಷ್ಟೇ ನರೇಂದ್ರ ಮೋದಿಯವರನ್ನು ಸುಮಲತಾ ಭೇಟಿ ಮಾಡಿದ್ರು. 17ನೇ ಲೋಕಸಭೆ ಮುಕ್ತಾಯ ಆಗ್ತಿದೆ. ಈ ಸಂದರ್ಭದಲ್ಲಿ ಧನ್ಯವಾದವನ್ನು ತಿಳಿಸೋಕೆ ಮೋದಿಯವರನ್ನು ಭೇಟಿಯಾಗಿದ್ದರು. ಮೋದಿಯವರ ಜೊತೆ ಭೇಟಿ ಮಾಡಿ ಚರ್ಚೆ ಮಾಡಿದ ನಂತರ ಸುಮಲತಾ ಒಂದು ಸುದೀರ್ಘವಾದ ಟ್ವೀಟನ್ನು ಮಾಡಿದರು. ಆ ಟ್ವೀಟ್ನಲ್ಲಿ ನರೇಂದ್ರ ಮೋದಿಯನ್ನು ತುಂಬ ಹೊಗಳಿ ಮಾಡಿದಂತಹ ಟ್ವೀಟು. ಆ ಟ್ವೀಟ್ನಲ್ಲಿ ಸುಮಲತಾ ಒಂದು ಹಿಂಟನ್ನು ಕೊಟ್ಟಿದ್ದರು. ಈ ಬಾರಿಯ ಮಂಡ್ಯ ಟಿಕೆಟ್ ನನಗೇ ಸಿಗುತ್ತೆ ಅನ್ನುವ ಹಿಂಟನ್ನು ಕಳೆದ ವಾರ ಮಾಡಿದಂತಹ ಸುಮಲತಾ ಅವರ ಟ್ವೀಟ್ನಲ್ಲೇ ಇತ್ತು. ಆ ಟ್ವೀಟ್ನಲ್ಲಿ ಸ್ಪಷ್ಟವಾಗಿ ಸುಮಲತಾ ಬರೀತಾರೆ, 17ನೇ ಲೋಕಸಭೆಯ ಕೊನೆಯ ಅಧಿವೇಶನವು ಮುಕ್ತಾಯದ ಹಂತದಲ್ಲಿದ್ದು ನಿಮ್ಮ ಅಧಿಕಾರಾವಧಿಯಲ್ಲಿ ಸಂಸತ್ ಸದಸ್ಯೆಯಾಗಿ ಸೇವೆ ಸಲ್ಲಿಸಿರುವುದು ನಿಜಕ್ಕೂ ನನಗೆ ಸೌಭಾಗ್ಯದ ವಿಷಯ. ಈ ಬಾರಿಯ ತಮ್ಮ ಭೇಟಿಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಏನು ಹೇಳಿದ್ರು ಅನ್ನೋದನ್ನು ಡಬಲ್ ಕೋಟ್ ಮಾಡಿ ಹಾಕ್ತಾರೆ ಸುಮಲತಾ. ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸೋಣ ಎಂಬ ನಿಮ್ಮ ಮಾತುಗಳು ನನಗೆ ಸ್ಫೂರ್ತಿದಾಯಕವಾಗಿದ್ದು ವಿಶ್ವದ ಹೆಮ್ಮೆಯ ನಾಯಕರಾದ ತಮ್ಮ ಅಮೂಲ್ಯ ಮಾರ್ಗದರ್ಶನದಲ್ಲಿ ಜನರ ಸೇವೆ ಮಾಡಲು ಮತ್ತು ಭಾರತವನ್ನು ಮುಂದುವರಿದ ದೇಶಗಳ ಸಾಲಿನಲ್ಲಿ ನೋಡಲು ನಾನು ಉತ್ಸುಕನಾಗಿದ್ದೇನೆ. ಇದರಲ್ಲಿ ಮುಂದಿನ ದಿನಗಳಲ್ಲಿ ಒಟ್ಟಾಗಿ ಕೆಲಸ ಮಾಡುವುದನ್ನು ಮುಂದುವರಿಸೋಣ ಅಂತ ನರೇಂದ್ರ ಮೋದಿಯವರು ಹೇಳಿದ್ದ ಮಾತನ್ನು ಡಬಲ್ ಕೋಟ್ ಮಾಡಿ ಸುಮಲತಾ ಅವರು ಟ್ವೀಟ್ ಮಾಡ್ತಾರೆ. ತನಗೆ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಂಡ್ಯದಿಂದ ಅನ್ನೋದನ್ನು ಸೂಚ್ಯವಾಗಿ ಒಂದು ಹಿಂಟನ್ನು ಕೊಡ್ತಾರೆ. ಮೋದಿ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತೆ ನನಗೆ ಟಿಕೆಟ್ ಅನ್ನೋದನ್ನು ಅಂತ. ಮತ್ತೆ ಟ್ವೀಟ್ನ ಕೊನೆಯ ಭಾಗದಲ್ಲಿ ಹೇಳ್ತಾರೆ, ಮುಂದಿನ ಅವಧಿಯಲ್ಲಿಯೂ ಸಹ ನಮ್ಮ ರಾಜ್ಯ ಮತ್ತು ರಾಷ್ಟ್ರದ ಸೇವೆಯಲ್ಲಿ ನಿಮ್ಮೊಂದಿಗೆ ಕೆಲಸ ಮಾಡಲು ನಾನು ಎದುರು ನೋಡುತ್ತಿದ್ದೇನೆ. ಒಂದು ಕಡೆ ಮೋದಿಯವರು ಏನು ಹೇಳಿದ್ರು ಅನ್ನೋದನ್ನು ಪ್ರಸ್ತಾಪ ಮಾಡಿ ಟ್ವೀಟ್ನಲ್ಲಿ, ಮತ್ತೊಂದು ಕಡೆ ಮುಂದಿನ ಬಾರಿಯೂ ಕೂಡ ನಿಮ್ಮ ಜೊತೆ ಕೆಲಸ ಮಾಡಲು ನಾನು ಉತ್ಸುಕಳಾಗ್ತೀನಿ, ಎದುರು ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಟ್ವೀಟ್ನಲ್ಲಿ ನರೇಂದ್ರ ಮೋದಿಯವರ ಕೆಲಸವನ್ನು ಸಾಧನೆಗಳನ್ನು ಹೊಗಳಿದ್ರು, ಜೊತೆಯಲ್ಲಿ ನಿಮ್ಮ ಜೊತೆ ಮತ್ತೊಂದು ಬಾರಿ ಕೆಲಸ ಮಾಡೋದಕ್ಕೆ ಉತ್ಸುಕಳಾಗಿದ್ದೀನಿ ಅಂತ. ನರೇಂದ್ರ ಮೋದಿಯವರು ಹೇಳಿದ ವಾಕ್ಯವನ್ನು ಯಥಾವತ್ತಾಗಿ ಹಾಕಿದ್ದಾರೆ. ಅದಕ್ಕೆ BJPಯ ನಾಯಕರುಗಳನ್ನು ಟ್ಯಾಗ್ ಮಾಡಿ ರಾಜ್ಯ BJP, ಕೇಂದ್ರ BJPಯ ಟ್ವಿಟರ್ ಹ್ಯಾಂಡಲ್ಗಳನ್ನು ಟ್ಯಾಗ್ ಮಾಡಿದ್ದಾರೆ. ಅಂದರೆ ಸಾರ್ವಜನಿಕ ವೇದಿಕೆಯಲ್ಲಿ ಮೋದಿ ಹೇಳದೇ ಇರೋದನ್ನು ಧೈರ್ಯವಾಗಿ ಟ್ವೀಟ್ ಮಾಡೋದಕ್ಕೆ ಯಾರಿಗೂ ಆಗಿಲ್ಲ. ಅವರು ಹೇಳಿರೋ ಕಾರಣದಿಂದಲೇ ಟ್ವೀಟ್ ಮಾಡಿದ್ದಾರೆ ಅಂತ ನಂಬಬಹುದು. ಈ ವಿಷಯವಾಗಿ ಮಂಡ್ಯದ ಟಿಕೆಟ್ ವಿಷಯವಾಗಿ ಹಲವು ಬಾರಿ ಚರ್ಚೆಗಳಾಗ್ತಾ ಇದ್ದಾವೆ. ಕಳೆದ ಬಾರಿಯ ನಂಬರ್ಸನ್ನು ಒಮ್ಮೆ ನೋಡ್ಬೇಡ ನಾವು. ಸುಮಲತಾ ಪಕ್ಷೇತರರಾಗಿ ಸ್ಪರ್ಧೆಯನ್ನು ಮಾಡಿದರು. 7 ಲಕ್ಷದಷ್ಟು ಮತಗಳನ್ನು ಸುಮಲತಾ ಪಡೆದುಕೊಂಡ್ರೆ JDSನಿಂದ ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿ ಪಡೆದಂತಹ ಮತಗಳು 5,77,784, ಗೆಲುವಿನ ಅಂತರ 1,25,876. ಈಗ JDSನಿಂದ ಅಭ್ಯರ್ಥಿ ಯಾರು, ಮಂಡ್ಯ ಕ್ಷೇತ್ರವನ್ನು JDS ಬಿಟ್ಟು ಕೊಡುತ್ತಾ ಅಥವಾ BJPಯೇ ನಿಲ್ಲುತ್ತಾ, ಈ ರೀತಿಯ ಚರ್ಚೆಗಳು ಕಳೆದ 10-15 ದಿನಗಳಿಂದಲೂ ಕೂಡ ನಡೀತಾ ಇದೆ. ಈ ಬಗ್ಗೆ ದೇವೇಗೌಡರು ಮಾತನಾಡಿದ್ರು, ಕುಮಾರಸ್ವಾಮಿ ಅವರು ಮಾತನಾಡಿದ್ರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಅವ್ರು ಏನು ಮಾತಾಡಿದ್ದಾರೆ ಒಂದ್ಸರಿ ಕೇಳ್ಕೊಂಡು ಬನ್ನಿ. ನಾನು ನಿಲ್ಲಲಿಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡಿದ್ದೇನೆ. ನಿಖಿಲ್ ಅವರು ಕೂಡ ನಾನು ನಿಲ್ಲಲ್ಲ, ನಾನು ಕಾರ್ಯಕರ್ತ ಕೆಲಸ ಮಾಡ್ತೀನಿ, ನನಗೆ ಬೇಡ ಅನ್ನೋದು ಅವರ ಅಭಿಪ್ರಾಯ ಹೇಳ್ತಾರೆ. ನಮ್ಮೆಲ್ಲ ಹಿರಿಯ ಮುಖಂಡರು ಇಲ್ಲಿ ಕೂತಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ಅವರು ನಾನಿಲ್ಲಿ, ಕುಮಾರಸ್ವಾಮಿನಲ್ಲಿ, ನಿಖಿಲ್ನಲ್ಲಿ ಈಗ ಹೇಳ್ತಾರೆ. ನೆಕ್ಸ್ಟ್ ವೀಕಿಂದ 3 ದಿನ ಎಲ್ಲರೂ ಒಟ್ಟಾಗೇನೆ ಇಡೀ ಮಂಡ್ಯ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರ ಇದೆ. 8 ಕ್ಷೇತ್ರಗಳಿಗೂ ಎಲ್ಲರೂ ಒಗ್ಗಟ್ಟಾಗಿ ಹೋಗ್ತವೆ. ಸ್ಪರ್ಧೆ ಮಾಡಬೇಕು ಅಂತ ನಿಮ್ಮ ಆಸೆ ಇದೆಯಾ? ರಾಜ್ಯ ಕಳಿಸ್ತೀನಿ, ನಾನು ರಾಜ್ಯದಲ್ಲಿ ಇರೋಣ ಅಂತ. ಎಲ್ಲಾ ಕಡೆ ಕೇಳ್ತಾರೆ, ಎಲ್ಲಾ ಕಡೆಯಿಂದಲೂ ಇಲ್ಲ ನೀವು ಬಾರಿ ನಿಂತರೆ ಕೇಂದ್ರದಲ್ಲಿ ಮಂತ್ರಿ ಆಗ್ತೀರಿ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ನಿಲ್ಬೇಕು ಅಂತಾರೆ.
ನಾನು ಆ ವಿಷಯದಲ್ಲಿ ಈ ಕ್ಷಣದವರೆಗೂ ಯಾವುದೂ ತೀರ್ಮಾನಗಳು ಮಾಡಿಲ್ಲ. ಈಗ ತುಮಕೂರಿನಲ್ಲೂ ಬರಬೇಕು ಅಂತಾರೆ, ಚಿಕ್ಕಬಳ್ಳಾಪುರದಲ್ಲಿ ನೀವೇ ಕ್ಯಾಂಡಿಡೇಟ್ ಆಗಬೇಕು ಅಂತಾರೆ, ಬೆಂಗಳೂರು ಗ್ರಾಮಾಂತರ ನೀವೇ ನಿಲ್ಬೇಕು ಅಂತಾರೆ, ಮಂಡ್ಯ ನಿಲ್ಬೇಕು ಅಂತಾರೆ, ಇಲ್ಲ ಇಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ದೇವೇಗೌಡರು ಬರದೇ ನಿಲ್ದೇ ಇದ್ರಿ ಬಾರಿ ನೀವೇ ಬಂದ್ಬಿಡಿ ಅಂತಾರೆ, ಅಭಿಮಾನದಲ್ಲಿ ಮಾತನಾಡ್ತಾರೆ. ಹಾಗಂತೇಳಿ ಎಲ್ಲ ಕಡೆ ನಾನೇ ನಿಲ್ಲಕ್ಕಾಗತ್ತಾ? ಮಂಡ್ಯ ಜಿಲ್ಲೆಯಲ್ಲ ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ನಮ್ಮ ಮೇಲೆ ಅತ್ಯಂತ ಒಂದು ಪ್ರೀತಿ ವಿಶ್ವಾಸದಿಂದ ಕಾಣ್ತಕ್ಕಂಥದ್ದು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ನಿನ್ನೆ ದಿನ ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಮತ್ತೆ ಸ್ಪಷ್ಟವಾಗಿ ಹೇಳ್ತೀನಿ, ಪದೇ ಪದೇ ಇದು ನಾನು ಹೇಳೋದಿಲ್ಲ. ಇದೇ ಕೊನೆ ಬಾರಿ ಅಣ್ಣ, ದಯಮಾಡಿ ಇದು ರೆಕಾರ್ಡ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು 1 ವರ್ಷದಿಂದ ಕೇಳಿದಾಗಲೂ ಒಂದೇ ಮಾತು, ನಿನ್ನೆ ಕೇಳಿದ್ರು ಒಂದೇ ಮಾತು, ಇವತ್ತು ಕೇಳಿದ್ರು ಒಂದೇ ಮಾತು, ನಾಳೆ ಕೇಳಿದ್ರು ಒಂದೇ ಮಾತು. ನಾನು ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಲ್ಲ. ನನಗೆ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಇವತ್ತು 28ಕ್ಕೆ 28 ಲೋಕಸಭಾ ಕ್ಷೇತ್ರಗಳು ನಮ್ಮ ರಾಜ್ಯದಲ್ಲಿ ಗೆಲುವು ಸಾಧಿಸಲಿಕ್ಕೆ ಜನತಾದಳ ಮತ್ತು BJP ನಾನು ಶ್ರಮ ವಹಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ನಿರ್ಧಾರ ಮಾಡಾಗಿದೆ. ನಾನು ಯಾವುದೇ ರೀತಿ ಯಾವ ಒತ್ತಡಕ್ಕೂ ಭಾಗೋದಿಲ್ಲ. ಮಾಡೋದಿಲ್ಲ ಅಣ್ಣ, ಮಾಡೋದಿಲ್ಲ. ಇದು ಮಂಡ್ಯದ ವಿಷಯವಾಗಿ JDSನ 3 ನಾಯಕರು ಮಾತನಾಡಿದಂತಹ ವಿಷಯ. ಆರಂಭದಲ್ಲಿ BJP ಮತ್ತು JDSನ ಮೈತ್ರಿಯಾದಾಗ ಎಲ್ಲ JDSನ ನಾಯಕರು ತಾವು ಕೇಳಬೇಕಾದಂತಹ ಲಿಸ್ಟ್ನ ಪಟ್ಟಿಯಲ್ಲಿ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಬಿಟ್ಟಿರಲಿಲ್ಲ. ಮಂಡ್ಯ ನಮ್ಮ ಭದ್ರಕೋಟೆ, ಕೊಡಬೇಕು ನಮಗೆ ಅನ್ನುವ ವಾದವನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚೆಗೆ ಈ 3 ನಾಯಕರ ಹೇಳಿಕೆಗಳನ್ನು ನೋಡಿದರೆ BJPಯವರು ಮಾಡುವಂತಹ ನಿರ್ಧಾರಕ್ಕೆ ಸಮ್ಮತಿ ಇದೆ ಅನ್ನುವ ಅರ್ಥದಲ್ಲಿ ಈ 3 ನಾಯಕರು ಮಾತನಾಡ್ತಿದ್ದಾರೆ. ಕುಮಾರಸ್ವಾಮಿ ನಾನು ನಿಲ್ಲಲ್ಲ ಅಂತ ಹಲವು ಬಾರಿ ಹೇಳಿದ್ರು. ನಿಖಿಲ್ ಕುಮಾರಸ್ವಾಮಿ ನಾನು ಕೂಡ ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅಂತ. ದೇವೇಗೌಡರನ್ನೂ ಕೇಳಲಾಯಿತು, ನೀವು ಈ ಬಾರಿ ನಿಲ್ತೀರಾ ಅಂತ. ಇಲ್ಲ, ನಿಲ್ಲೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಬಹುತೇಕ ಸುಮಲತಾ ಅವರಿಗೆ ಟಿಕೆಟ್ ನೀಡುವಂತಹ ನಿರ್ಧಾರವನ್ನು BJP ಹೈಕಮಾಂಡ್ ತೆಗೆದುಕೊಂಡ್ರೆ JDS ವಿರೋಧಿಸುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.